ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 5:30 ಗಂಟೆ ಆಗಿದೆ ಟೈಮು. 6 ಗಂಟೆಗೆ ಬರ್ತಾವೆ ಬಸ್ಸು. ಬಟ್ ಇನ್ನಾದರೂ ಬಂದಿಲ್ಲೇ. ಹಾಫ್ ಆನ್ ಅವರ್ ಟೈಮ್ ಇದೆ. ಸುಮಾರು ಜನ ಕುಂತಿದ್ದಾರೆ. ಅಲ್ಲಿ ಕಾಣಿಸಿರ್ಬೋದು ನಿಮ್ಮ ಜನ. ಈ ಸೈಡು ಮತ್ತು ಆ ಸೈಡೆಲ್ಲ ಕುಂತಿದ್ದಾರೆ. ಬಟ್ ಟೈಮಿಂಗು 6 ಗಂಟೆ ಅಂತಾರೆ. ಬಟ್ 5:30 ಗಂಟೆ ಆಗಿದೆ. ಇನ್ನು 6 ಗಂಟೆ ತನಕ ವೇಟ್ ಮಾಡ್ತೀನಿ ಇಲ್ಲಿ. ಬಸ್ ಯಾವ ಟೈಮಿಗೆ ಬರ್ತಾವೆ, ಎಲ್ಲೆಲ್ಲಿ ಹೋಗ್ತಾವೆ, ಯಾವ ಊರಿಗೆ ಹೋಗ್ತಾವೆ ಅಂತ ಕೇಳ್ತೀನಿ ಅವರಿಗೆ. ಸುಮಾರು ಜನ ಸುಮಾರು ಕಡೆಗೆ ಹೋಗಬೇಕು. ಬಟ್ ಯಾರು ಇನ್ನೂ ಬಸ್ ಬಂದಿಲ್ಲ. ಯಾವಾಗ ಬರ್ತಾವೆ? ಬಟ್ 6 ಗಂಟೆ ಅಂತ ಹೇಳ್ತಾರೆ. ಪಕ್ಕ 6 ಗಂಟೆಗೆ ಬರಲ್ಲ. 6:30 ಗಂಟೆ 7 ಗಂಟೆಗೆ ಬರ್ತಾವೆ. ಬೇರೆ ಬೇರೆ ಊರಿಗೆ ಹೋಗ್ಬೇಕು. ಹುಡುಗರು ಭಾಳ ಜನ ಹೋಗ್ಬೇಕು. ಸ್ಟೂಡೆಂಟ್ ಇಲ್ಲಿದು ಗುಲ್ಬರ್ಗ ಜಾಸ್ತಿ ಜನ ಹೋಗ್ತಾರೆ. ಇಲ್ಲಿದು ನಮ್ಮ ಸೇಡಮ್ದು. ಬಟ್ ಇನ್ನೂ ಯಾರೂ ಬಂದಿಲ್ಲ. ಇನ್ನು ಬರ್ತಾರೆ. ಇನ್ನು ಇವ್ರು ಬೇರೆ ಊರ್ಲಿಂದ ಬಂದಾರ. ಟ್ರೈನ್ ಬಂದಿದೆ ಯಶವಂತಪುರ, ಅಲ್ಲಿದ್ದು ಬಂದಿದ್ದಾರೆ. ಅದು 4:15 ಬರ್ತದೆ ಇಲ್ಲಿಗೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ನಿಂದ ಅಲ್ಲಿದ್ದು ಬಸ್ ಸ್ಟ್ಯಾಂಡ್ಗೆ 1 ಕಿಲೋಮೀಟ್ರು. ಇಲ್ಲಿ ಆದರೆ ಅಲ್ಲಿದ್ದು ಆರಾಮ್ಸೆ ನಡ್ಕೋದು. ಎಲ್ಲರೂ ಜನ ಬಂದಿದ್ದಾರೆ. ಈ ಸೈಡು ಕಡಿಮೆ ಕುಂತಿದ್ದಾರೆ. ಬಟ್ ಆ ಸೈಡ್ ಜಾಸ್ತಿ ಇದ್ದಾರೆ. ಬಟ್ ಅಲ್ಲಿ ಕಾಣಲ್ಲ. ಆ ಸೈಡು ದೂರ ಇದೆಯಲ್ಲ, ಅಲ್ಲಿ ಕಾಣಲ್ಲ ಜನ. ಇಲ್ಲಿ ಸ್ವಲ್ಪ ಜನ ಕುಂತಿದ್ದಾರೆ ನೋಡ್ರಿ, ಕಾಣ್ತದ ಅಲ್ಲಿ. ಯಾಕಂದರೆ ಯಾವ ಊರಿಗೆ ಹೋಗ್ಬೇಕು ಏನೋ. ಬಸ್ ಅದೇ ಇಲ್ಲೇ ಇದ್ರಂದ್ರೆ ಅದ್ರಾಗೆ ಬಸ್ಸಿನೇ ಕೂಡ್ಬೋದಲ್ಲ ಜನಗಳು ಬೇರೆಯವರೆಲ್ಲ. ಬಟ್ ಇಲ್ಲಿದು ಡಿಪುಗೆ ಹೋಗ್ಬೇಕು. ಡಿಪು ಇಲ್ಲಿದು 2 ಕಿಲೋಮೀಟ್ರು. ಅವರು ಡ್ರೈವರ್ ಎಲ್ಲಿರ್ತಾನೋ, ಕಂಡಕ್ಟ್ರ್ ಎಲ್ಲಿರ್ತಾನೋ ಅವ್ರು ಬರಬೇಕಲ್ಲ ಜಲ್ದಿ. ಅವ್ರು ಎಷ್ಟು ಗಂಟೆಗೆ ಬರ್ತಾರೋ, ಎಷ್ಟು ಗಂಟೆಗಿಲ್ಲೋ, ಅಲ್ಲಿಗೂ ಇನ್ನೂ ಬಸ್ಸು ಸ್ಟಾರ್ಟ್ ಆಗ್ತದೋ ಇಲ್ಲೋ, ಅದೊಂದು ಬಸ್ ಸೀಟ್ಗೊಂದು ಅದಕ್ಕೆ ಪೂಜೆ ಮಾಡಿ ಅದಕ್ಕೊಂದು ಕರ್ಕೊಂಬರ್ಬೇಕು. ಅವರು ಚಾಲು ಮಾಡಿ ಸ್ವಲ್ಪ ಹೇಳ್ತದ ಇಲ್ಲ ಅಂತ ಅದೊಂದು ಹೊಡಿಬೇಕು. ಸ್ವಲ್ಪ ಅವರು ಡೀಸೆಲ್ ಆದ ಇಲ್ಲ ಅಂತ ಅದೊಂದು ಚೆಕ್ ಮಾಡ್ಕೋಬೇಕು. ಅವರು ಅದು ಚೆಕ್ ಮಾಡಿದಾಗ 7 ಗಂಟೆ ಆಗ್ತದೆ. ಅದು 7 ಗಂಟೆದಾಗ ಕೆಲವೊಂದು ಮಂದಿಗೆ 8 ಗಂಟೆಗೆ 9 ಗಂಟೆಗೆ ವರ್ಕ್ ಇರ್ತದೆ. ಇಲ್ಲೇ ಗುಲ್ಬರ್ಗ ಹೋಗ್ಬೇಕಂದ್ರೆ 1.5 ತಾಸು ಬೇಕು. ಟ್ರಾಫಿಕ್ಕು ಬೇಕಾದ್ರೆ 2 ಅವರ್ ಬೇಕು. ಅಲ್ಲಿ ಏನಾನ ಗಾಡಿ ಪ್ರಾಬ್ಲಮ್ ಐತೆ ಅಂದ್ರೆ ಮುಗೀತು ಕಾಂಡದ ಕತಿ. ಅವ್ರದ್ದು ವರ್ಕ್ ಭೀ ಹೋಯ್ತು, ಅವತ್ತಿನ ದಿವಸ ಕೆಲಸ ಭೀ ಹೋಯ್ತು. ಕೆಲವೊಂದು ಮಂದಿ ಎಕ್ಸಾಮ್ ಇತ್ತು ಅಂದ್ರೆ ಎಕ್ಸಾಮ್ ಭೀ ಹೋಯ್ತು. ಆ ಥರ ಇದಿಲ್ಲ ಸಿಚುವೇಶನ್ದಾಗ. ಬಟ್ ಇಲ್ಲಿ ಈಗ ಸದ್ಯದಾಗ ಏನೂ ಇಲ್ಲ. ಇಲ್ಲಿ ಬಸ್ ಇಲ್ಲ, ಏನಿಲ್ಲ, ಖಾಲಿ. ಸುಮ್ಮನೆ ನಾವು ಬಟ್ ನಿದ್ದೆ ಬಂದಿದ್ದಿಲ್ಲ ನನಗೆ. ನಾನು ಹಂಗೆ ಬಂದಿದ್ದೆ. ನಮ್ಮ ಹುಡುಗ ಬಂದು ನಿಂತಿದ್ದಾನೆ. ಬಟ್ ಅವ್ನು ಸೈಲೆಂಟಾಗಿ ನಿಂತಾನ. ಅವನಿಗೆ ಏನು ಮಾತಾಡಲಾಗ್ಯಾರ ಅವನು. ಇಲ್ಲೇ ಏನೇನು ಮಾತಾಡ್ತೀಯ? 6:30 ಬರ್ತಾವ ಮಗ. ಹೊಸ ಬಸ್ ಗೊತ್ತಾ? 6 ಬಂದಿಲ್ಲ ಇನ್ನಾದ್ರೂ. ಅದಕ್ಕೆ ನಾನು ಹೇಳತ್ತಿಲ್ಲ, ಅದಕ್ಕೆ ವೇಟ್ ಮಾಡತ್ತೀನಿ. ಬರ್ತಾವೆ, ಯಾವಾಗ ಬರ್ತಾವ ಅಂತ. ಕಲಬುರ್ಗಿ ಕಾಲೇಜಿಗೆ ಎಷ್ಟಕ್ಕೆ ಹೋಗ್ತಾರೆ? ಇಲ್ಲಿದು 6ಕ್ಕೆ ಹೋಗ್ತಾರೆ. ನರ್ಸಿಂಗ್ದವ್ರು ಎಷ್ಟಕ್ಕೆ ಹೋಗ್ತಾರೆ? ಇಲ್ಲಿದು 6ಕ್ಕೆ ಹೋಗ್ತಾರೆ. ಇಲ್ಲಿದು 8ಕ್ಕೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು. ಓಕೆನಾ? ಇನ್ನೂ ಬಂದಿಲ್ಲ. ಅದು ವೇಟಿಂಗ್ ಅದನ್ನ ಇಲ್ಲಿ. ಭಾಳ ಜನ ಇನ್ನೂ ಬಂದಿಲ್ಲ, ಇನ್ನೂ ಬರ್ತಾರೆ. ಬಂತು ನೋಡ್ಗ, ಯಾದಗಿರಿ ಅದದು. ಅದು ಯಾದಗಿರಿ ಬಸ್ಸು. ಅಲ್ಲಿ ಬಸ್ ಇಲ್ಲಿ ಕಾಣ್ಬೋದು ನಿಮಗೆ. ಅಲ್ಲಿ ಲಾಸ್ಟ್ ಕಾಣ್ತದೆ ನೋಡ್ರಿ ಯಾದಗಿರಿ ಬಸ್ಸು. ಯಾದಗಿರಿ ಬಸ್ ಬಂದಿದೆ. ಗ್ರೇಟು. ಬಟ್ ಅದರ ಡೀಪು ಬಟ್ ಅಲ್ಲಿದೆ ಬಂದಿದೆ. ಬೇರೆ ಊರ್ಲಿಂದ ಬಂದದ ಗೊತ್ತಿಲ್ಲ. ಬಟ್ ಅದು ಯಾದಗಿರಿ ಬಸ್. ಅದು ಇನ್ನೂ ಬಂದಿಲ್ಲ. ಇನ್ನು ನಮ್ಮ ಗುಲ್ಬರ್ಗ ಬಸ್ ಬರ್ಬೇಕು. ಮೇನ್ ಇಂಪಾರ್ಟೆಂಟ್ ಬಸ್ ಅಂದರೆ ಗುಲ್ಬರ್ಗ. ಇಲ್ಲಿದ್ದು ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 30-40 ಬಸ್ ಅವೇ ಬಿಡ್ತಾರೆ ಗುಲ್ಬರ್ಗಲಿಂತ. ಉಳ್ಕಿವೆಲ್ಲ ಸ್ಟೂಡೆಂಟು. ನಮ್ಮ ತಾಲೂಕು ಎಷ್ಟಿದೆಯಲ್ಲ ಖಾಲಿ ಸ್ಟೂಡೆಂಟು ಕಾಲೇಜಿಗೆ ಸ್ಕೂಲಿಗೆಲ್ಲ ಬಂದುಬಿಡ್ತಾರೆ. ಇಲ್ಲಿಗೆಲ್ಲ ಯಾವುದೂ ಬಂದಿಲ್ಲ. ಬಟ್ ಇಲ್ಲಿಗೆ ಬಂದು ಮತ್ತು ಇಲ್ಲಿದು ಬೇರೆ ಊರಿಗೆ ಹೋಗಿ ಕರ್ಕೊಂಡು ಬಂದು ಇಲ್ಲಿಗೆ ಬಿಡ್ತಾರೆ. ಇಲ್ಲಿಂದ ಬಟ್ ಸಾಯಂಕಾಲ ಬಿಡ್ತಾರೆ. ಮತ್ತು ಇನ್ನು ಯಾರೂ ಬಂದಿಲ್ಲ. ಬಸ್ ಭೀ ಬಂದಿಲ್ಲ ಇಲ್ಲಿಗೆ. ಏನಾಗ್ತದೋ ಏನಿಲ್ಲ. ನಾನು ಬಸ್ಸಿಗೆ ಅವ್ರಿಗೆ ಕಂಡಕ್ಟ್ರಿಗೆ ಮಾತಾಡ್ತೀನಿ, ಡ್ರೈವರ್ಗೆ ಮಾತಾಡ್ತೀನಿ. ಇವರು ಯಾರು ಅಲ್ಲಿ ಕುಂತಾನಲ್ಲ ಅವನ ಹೆಸರೇನ? ಅವ್ರಿಗೇನಂತಾರ? ಇದಕ್ಕೆ ಎಡ್ಡೆಗು ಅಲ್ಲಿ ಕುಂತಾರಲ್ಲ ಕುರ್ಚಿ ಹಾಕೊಂಡು. ಮಗ ಅವಲ್ಲ ವಾರ್ಡೆಂಟ ಏನ? ವಾರ್ಡೆಂಟ. ಅವನಿಗೆ ಒಬ್ಬನಿಗೆ ಕೇಳ್ಬೇಕು ಟೈಮಿಂಗ್ ಏನದ ಏನಿಲ್ಲ ಅಂತ. ನಾನು ಅಲ್ಲಿ ಹೋಗಿ ಮಾತಾಡಿಸ್ತೀನಿ ನೋಡಿ.